ಅದ್ದೂರಿಯಾಗಿ ನಡೆದ ಸಾಮಸಂದ್ರಪಾಳ್ಯದ ಶ್ರೀ ಗುರುಮೂರ್ತಿ ಸ್ವಾಮಿ ರಥೋತ್ಸವ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಬಡಾವಣೆಯ ಸಾಮಸಂದ್ರಪಾಳ್ಯದಲ್ಲಿ ಶ್ರೀ ಗುರುಮೂರ್ತಿ ಸ್ವಾಮಿ ರಥೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಪುರುಷರು, ಮಹಿಳೆಯರು, ಮಕ್ಕಳು ಜೊತೆಗೂಡಿ ಸಾವಿರಾರು ಭಕ್ತರು ತೇರಿನ ಹಗ್ಗ ಹಿಡಿದು ಇಳಿದು ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥೋತ್ಸವವು ಸಾಮಸಂದ್ರಪಾಳ್ಯದ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಿದ್ದಂತೆ ಭಕ್ತರು ಗೋವಿಂದ 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 ಎಂಬುದಾಗಿ ಜಯಕಾರ ಹಾಕಿ ಸಂಭ್ರಮಿಸಿದರು. ದಾರಿಯುದ್ದಕ್ಕೂ ಭಕ್ತಾದಿಗಳು ಮನೆಯ ಮುಂದೆ ರಂಗೋಲಿ ಬಿಟ್ಟು ಅಲಂಕಾರ ಮಾಡಿ ರಥೋತ್ಸವವನ್ನು ಸ್ವಾಗತಿಸಿದರು. ನೀರು ಮಜ್ಜಿಗೆ ಪಾನಕ, ಹೆಸರುಬೇಳೆ ಕೋಸಂಬರಿ ವಿತರಣೆ ಮಾಡಿದರು. ಗುರುಮೂರ್ತಿ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12ವರೆಗೆ ನವಗ್ರಹ ದೇವರುಗಳ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಹೋಮ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿತರಣೆ, ಗ್ರಾಮ ದೇವರುಗಳ ಆಗಮನ, ಮಧ್ಯಾಹ್ನ ಗ್ರಾಮ ದೇವರುಗಳಿಗೆ ಶಾಂತಿ ಹೋಮ, ಸಂಜೆ ಗ್ರಾಮ ದೇವರುಗಳಿಗೆ ಮಹಾಮಂಗಳಾರತಿ, ರಾತ್ರಿ ಎಲ್ಲ ದೇವರುಗಳ ಪಲ್ಲಕ್ಕಿ ಉತ್ಸವ, ಎಲ್ಲ ದೇವರುಗಳಿಗೆ ತಂಬಿಟ್ಟು, ಬೆಲ್ಲದ ಆರತಿಗಳು, ಸಂಜೆ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂಬುದಾಗಿ ಭಕ್ತ ಮಂಡಳಿ ಸದಸ್ಯರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಕೆ. ವಾಸುದೇವರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ರಂಜಿತ್, ಪ್ರಜ್ವಲ್, ನಿತಿನ್, ಅಮರಾವತಿ ವಾಸುದೇವ, ಮಾಲಾ ಶ್ರೀನಿವಾಸ್ ರೆಡ್ಡಿ, ಮುರಳಿ, ರಾಜಪ್ಪ ರೆಡ್ಡಿ, ಹರೀಶ್ ರೆಡ್ಡಿ, ವೆಂಕಟೇಶ್, ನವೀನ್, ಸಂತೋಷ್ ರೆಡ್ಡಿ ಸೇರಿದಂತೆ ಶ್ರೀ ಗುರುಮೂರ್ತಿ ಸ್ವಾಮಿ ಭಕ್ತ ಮಂಡಳಿ, ಸಾಮಸಂದ್ರಪಾಳ್ಯ ಮೂಲನಿವಾಸಿಗಳ ಸಂಘ, ಸಾಮಸಂದ್ರಪಾಳ್ಯ ಯುವಕರ ಸಂಘ ಮತ್ತು ಸಾಮಸಂದ್ರಪಾಳ್ಯ ಗ್ರಾಮಸ್ಥರು ಹಾಜರಿದ್ದರು.
తెచ్చినామయ్యా